ಐಪಿಎಲ್ 2026 ಸೀಸನ್ನ 12ನೇ ಪಂದ್ಯದಲ್ಲಿ ಏಪ್ರಿಲ್ 6, 2026ರಂದು ಪಂಜಾಬ್ ಕಿಂಗ್ಸ್ (PBKS) ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ (KKR) ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿದೆ. ಕೆಕೆಆರ್ನ ಐತಿಹಾಸಿಕ ತವರು ಮೈದಾನ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಮ್ಮ ಗೆಲುವಿನ ಓಟವನ್ನು ಮುಂದುವರಿಸಿದ್ದು, ಈ ಸೀಸನ್ನಲ್ಲಿ ಅವರಿಗೆ ಇದು 3ನೇ ಸತತ ಗೆಲುವಾಗಿದೆ. ಇನ್ನೊಂದೆಡೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಈ ಸೀಸನ್ನಲ್ಲಿ ತಮ್ಮ 3ನೇ ಸೋಲನ್ನು ಕಂಡಿದೆ. ಇದು ತಂಡದ ಮೇಲೆ ಆರಂಭದಲ್ಲೇ ಒತ್ತಡವನ್ನು ಹೆಚ್ಚಿಸಿದೆ. ಈ ಫಲಿತಾಂಶ ತುಂಬಾ ಮುಖ್ಯವಾಗಿದೆ, ಏಕೆಂದರೆ ಇದು ಐಪಿಎಲ್ 2026ರ ಅಭಿಯಾನದಲ್ಲಿ ಪಂಜಾಬ್ ಕಿಂಗ್ಸ್ನ ಭರ್ಜರಿ ಆರಂಭವನ್ನು ಎತ್ತಿ ತೋರಿಸುತ್ತದೆ. ಆದರೆ ಕೆಕೆಆರ್ ತಂಡ ಮಾತ್ರ ಇನ್ನೂ ಲಯ ಕಂಡುಕೊಳ್ಳಲು ಹೆಣಗಾಡುತ್ತಿದೆ. ಪಂಜಾಬ್ ಕಿಂಗ್ಸ್ ಈ ಮ್ಯಾಚ್ಗೆ ಇಳಿದಿದ್ದು ಸರಿಯಾದ ಆತ್ಮವಿಶ್ವಾಸದೊಂದಿಗೆ. ಯಾಕಂದ್ರೆ ಅವರು ಅದಕ್ಕೂ ಮುನ್ನ ಗುಜರಾತ್ ಟೈಟನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳನ್ನ ಸೋಲಿಸಿ ಬಂದಿದ್ದರು. ಅವರ ಇತ್ತೀಚಿನ ಫಾರ್ಮ್, ಅದರಲ್ಲೂ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಆ ಭರ್ಜರಿ ಚೇಸ್ ಇದೆಯಲ್ಲ, ಇದೆಲ್ಲ ಸೇರಿ ಅವರನ್ನು ಐಪಿಎಲ್ 2026ರಲ್ಲಿ ಒಂದು ಫಾರ್ಮ್ನಲ್ಲಿರೋ ತಂಡವಾಗಿ ಗುರುತಿಸಿದೆ. ಕೂಪರ್ ಕಾನೋಲಿ ಕೇವಲ 2 ಪಂದ್ಯಗಳಲ್ಲಿ 108 ರನ್ ಗಳಿಸಿ ಭರ್ಜರಿ ಸ್ಟ್ರೈಕ್ ರೇಟ್ ಉಳಿಸಿಕೊಂಡಿದ್ರೆ, ಇನ್ನೊಬ್ರು ವಿಜಯಕುಮಾರ್ ವೈಶಾಖ್ 2 ಪಂದ್ಯಗಳಲ್ಲಿ 5 ವಿಕೆಟ್ ಕಿತ್ತಿದ್ದಾರೆ. ಇವರಂಥ ಆಟಗಾರರ ಪ್ರದರ್ಶನ ಪಂಜಾಬ್ ಕಿಂಗ್ಸ್ನ ಈ ಯಶಸ್ವಿ ಆರಂಭಕ್ಕೆ ಮುಖ್ಯ ಕಾರಣ. ಇನ್ನು ಅರ್ಶ್ದೀಪ್, ಜಾನ್ಸನ್, ವೈಶಾಖ್, ಬಾರ್ಟ್ಲೆಟ್, ಚಹಲ್ ಮುಂತಾದ ಬೌಲರ್ಗಳನ್ನ ಒಳಗೊಂಡಿರುವ ತಂಡದ ಸಮತೋಲಿತ ಬೌಲಿಂಗ್ ವಿಭಾಗ ಈ ಸೀಸನ್ನ ಆರಂಭದಿಂದಲೂ ತಂಡ ಮೇಲುಗೈ ಸಾಧಿಸಲು ದೊಡ್ಡ ಮಟ್ಟಿಗೆ ಸಹಾಯ ಮಾಡಿದೆ. ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಕೆಕೆಆರ್ ಈಡನ್ ಗಾರ್ಡನ್ಸ್ನಲ್ಲಿ ಆಡಿದ ಪಂದ್ಯ 2026ರ ಸೀಸನ್ಗೆ ಸಿಕ್ಕ ಕಷ್ಟಕರ ಆರಂಭದಲ್ಲಿ ಮತ್ತೊಂದು ಹಿನ್ನಡೆ ತಂದಿತ್ತು. ಕೆಕೆಆರ್ ಈ ಹಿಂದೆ ಈಗಾಗಲೇ 2 ಪಂದ್ಯಗಳನ್ನ ಸೋತಿತ್ತು, ಅದರಲ್ಲೂ ಅವರದೇ ತವರು ಅಂಗಳದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ದೊಡ್ಡ ಅಂತರದಲ್ಲಿ ಸೋತಿದ್ದು ಇನ್ನೂ ಹೊಡೆತ ನೀಡಿತ್ತು. ತಂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡರಲ್ಲೂ ಕಷ್ಟಪಡುತ್ತಿದೆ. ಯಾಕಂದ್ರೆ ಹಲವು ಪ್ರಮುಖ ವೇಗಿಗಳು ಅಲಭ್ಯರಾಗಿದ್ದಾರೆ, ಜೊತೆಗೆ ದೊಡ್ಡ ಮೊತ್ತಕ್ಕೆ ಕರೆತಂದಿದ್ದ ಕ್ಯಾಮರೂನ್ ಗ್ರೀನ್ಗೆ ಬೌಲಿಂಗ್ ಮಾಡೋಕೆ ಆಗ್ತಿಲ್ಲ. ಒಂದೆಡೆ ಯುವ ಆಟಗಾರ ಅಂಗ್ರೆಸ್ ರಘುವಂಶಿ ಕೆಕೆಆರ್ಗೆ ಭರವಸೆ ಮೂಡಿಸಿದ್ದಾರೆ. ಕೇವಲ 2 ಪಂದ್ಯಗಳಲ್ಲಿ 2 ಅರ್ಧಶತಕಗಳ ಸಹಿತ 103 ರನ್ ಗಳಿಸಿದ್ದಾರೆ. ಆದ್ರೆ ತಂಡದ ಒಟ್ಟಾರೆ ಪ್ರದರ್ಶನ ಮಾತ್ರ ನಿರೀಕ್ಷೆಗೆ ತಕ್ಕಂತೆ ಇಲ್ಲ. ಇನ್ನು ಈಡನ್ ಗಾರ್ಡನ್ಸ್ ಪಿಚ್ ಸಾಮಾನ್ಯವಾಗಿ ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದಂತೆ ಇರುತ್ತೆ. ಆದ್ರೆ ಆರಂಭಿಕ ಓವರ್ಗಳಲ್ಲಿ ವೇಗಿಗಳಿಗೂ ಸ್ವಲ್ಪ ಸಹಾಯ ಮಾಡೋದನ್ನ ನೋಡಬಹುದು. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪೈಪೋಟಿ ಇದೆಯಲ್ಲ, ಅದು ಐಪಿಎಲ್ ಇತಿಹಾಸದಲ್ಲೇ ಅತ್ಯಂತ ರೋಚಕ ಕದನಗಳಲ್ಲಿ ಒಂದು. ಈ 2 ತಂಡಗಳು ಬರೋಬ್ಬರಿ 35 ಬಾರಿ ಮುಖಾಮುಖಿಯಾಗಿವೆ. ಇತಿಹಾಸವನ್ನು ನೋಡಿದ್ರೆ ಕೆಕೆಆರ್ ಕೈಮೇಲಾಗಿದೆ ಅನ್ನೋದಂತೂ ನಿಜ. 21 ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ ಅಂದ್ರೆ ಪಂಜಾಬ್ ಕಿಂಗ್ಸ್ ಗೆದ್ದಿರೋದು ಕೇವಲ 13. ಒಂದು ಪಂದ್ಯದಲ್ಲಿ ಫಲಿತಾಂಶವೇ ಬಂದಿಲ್ಲ. ಇನ್ನು ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಅಂತೂ ಕೆಕೆಆರ್ ಪ್ರಾಬಲ್ಯ ಇನ್ನಷ್ಟು ಹೆಚ್ಚಾಗಿದೆ. ಈವರೆಗೆ 14 ಬಾರಿ ಮುಖಾಮುಖಿಯಾದಾಗ 9 ಪಂದ್ಯಗಳನ್ನ ಕೆಕೆಆರ್ ಗೆದ್ದಿದ್ರೆ ಪಂಜಾಬ್ ಗೆದ್ದಿರೋದು ಕೇವಲ 3. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಂಜಾಬ್ ಕಿಂಗ್ಸ್ ಕೆಕೆಆರ್ ವಿರುದ್ಧ ಕೆಲವು ಅದ್ಭುತ ದಾಖಲೆಗಳನ್ನು ಬರೆದಿದೆ. 2024ರಲ್ಲಿ ಇದೇ ಈಡನ್ ಗಾರ್ಡನ್ಸ್ನಲ್ಲಿ ಐಪಿಎಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ರನ್ಗಳನ್ನು ಚೇಸ್ ಮಾಡಿದ್ದು ಅವರೇ. ಇನ್ನು 2025ರಲ್ಲಿ ಮುಲ್ಲನ್ಪುರದಲ್ಲಿ ಐಪಿಎಲ್ ಇತಿಹಾಸದಲ್ಲೇ ಅತಿ ಕಡಿಮೆ ಮೊತ್ತವನ್ನ ಡಿಫೆಂಡ್ ಮಾಡಿದ್ದು ಕೂಡ ಈ ಪಂಜಾಬ್ ಕಿಂಗ್ಸ್ ತಂಡವೇ. 2024ರಲ್ಲಿ ಕೆಕೆಆರ್ ತಂಡಕ್ಕೆ ಟ್ರೋಫಿ ಗೆಲ್ಲಿಸಿಕೊಟ್ಟಿದ್ದ ಶ್ರೇಯಸ್ ಅಯ್ಯರ್ ಈಗ ಪಂಜಾಬ್ ಕಿಂಗ್ಸ್ ನಾಯಕನಾಗಿದ್ದಾರೆ. ಇದು ಈ ಪೈಪೋಟಿಗೆ ಮತ್ತೊಂದು ರೋಚಕ ತಿರುವು ನೀಡಿದೆ ಅಂತ ಹೇಳಬಹುದು. ಇನ್ನು ಈ ಪೈಪೋಟಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಅಂದ್ರೆ ಅದು ಸುನಿಲ್ ನರೈನ್. ಬರೋಬ್ಬರಿ 36 ವಿಕೆಟ್ ಪಡೆದಿದ್ದಾರೆ. ಮಾರ್ಚ್ 28ರಂದು ಶುರುವಾಗಿ ಮೇ 31ರಂದು ಕೊನೆಗೊಳ್ಳೋ ಐಪಿಎಲ್ 2026 ಸೀಸನ್ನಲ್ಲಿ ಒಟ್ಟು 74 ಪಂದ್ಯಗಳನ್ನ ಆಡೋಕೆ 10 ತಂಡಗಳು ಕಣಕ್ಕಿಳಿದಿವೆ. ಈ ಟೂರ್ನಮೆಂಟ್ ಡಬಲ್ ರೌಂಡ್ ರಾಬಿನ್ ಫಾರ್ಮ್ಯಾಟ್ನಲ್ಲಿ ನಡೆಯುತ್ತೆ. ಮತ್ತೆ ತಂಡಗಳು ಹೋಮ್ ಮತ್ತು ಅವೇ ಪಂದ್ಯಗಳನ್ನ ಹೇಗೆ ಆಡಬೇಕು ಅನ್ನೋದಕ್ಕೆ ಹೊಸದಾದ ಗ್ರೂಪಿಂಗ್ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಿದ್ದಾರೆ. ಲೀಗ್ ಹಂತ ಮುಗಿದ ಮೇಲೆ ಟಾಪ್ 4 ತಂಡಗಳು ಪ್ಲೇಆಫ್ಗೆ ಹೋಗ್ತಾವೆ. ಈ ಪ್ಲೇಆಫ್ಗಳಲ್ಲಿ ಕ್ವಾಲಿಫೈಯರ್ 1, ಎಲಿಮಿನೇಟರ್ ಮತ್ತು ಕ್ವಾಲಿಫೈಯರ್ 2 ಇರುತ್ತೆ. ಇವೆಲ್ಲ ಕೊನೆಗೆ ಫೈನಲ್ಗೆ ದಾರಿ ಮಾಡಿಕೊಡುತ್ತವೆ. ಈ ಸ್ವರೂಪ ಟಾಪ್ 2 ತಂಡಗಳಿಗೆ ದೊಡ್ಡ ಅಡ್ವಾಂಟೇಜ್ ಕೊಡುತ್ತೆ. ಯಾಕಂದ್ರೆ ಫೈನಲ್ ತಲುಪೋಕೆ ಅವರಿಗೆ ಇನ್ನೊಂದು ಚಾನ್ಸ್ ಸಿಕ್ಕಿದ ಹಾಗೆ. ಪಂಜಾಬ್ ಕಿಂಗ್ಸ್ ಭರ್ಜರಿ ಶುಭಾರಂಭ ಮಾಡಿರೋದ್ರಿಂದ ಮತ್ತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಮ್ಮ ಅದೃಷ್ಟ ಬದಲಾಯಿಸೋಕೆ ಪ್ರಯತ್ನಿಸ್ತಿರೋದ್ರಿಂದ 2026 ಸೀಸನ್ನ ಉಳಿದ ಪಂದ್ಯಗಳಲ್ಲಿ ಭಾರೀ ಪೈಪೋಟಿ ಇರೋದು ಪಕ್ಕಾ. ಯಾಕಂದ್ರೆ ಎಲ್ಲಾ ತಂಡಗಳು ಪ್ಲೇಆಫ್ ಸ್ಥಾನಕ್ಕಾಗಿ ಹೋರಾಡ್ತಿವೆ.